ನಮ್ಮ ಕಷ್ಟ ಕಾಲದಲ್ಲಿ ನಮ್ಮ ಜೊತೆ ಯಾರು ನಿಲ್ತಾರೆ? ಅಪ್ಪ ಅಮ್ಮನ, ಒಡ ಹುಟ್ಟಿದವರ, ರಕ್ತ ಸಂಬಂಧಿಗಳ, ನೆರೆಹೊರೆಯವರ, ಇಲ್ಲ ಸ್ನೇಹಿತರ? ಯಾರು ನಿಲ್ತಾರೆ ಹೇಳಿ? ನಮ್ಮ ಕಷ್ಟ ಕಾಲದಲ್ಲಿ ನಮ್ಮ ಜೊತೆಯಾಗಿ ನಿಲ್ಲೋರೆಂದರೆ ತಂದೆ ತಾಯಿ ಮಾತ್ರ. ಬೇರೆ ಯಾರು ನಮ್ಮ ಕಷ್ಟದಲ್ಲಿ ಜೊತೆಯಾಗಿ ನಿಲ್ಲಲ್ಲ. ಜೊತೆಯಾಗಿ ನಿಂತರೂ ಸಹ ಅಪ್ಪ ಅಮ್ಮನಷ್ಟು ನಮಗೆ ಪ್ರೀತಿ ತೋರಿಸೋರು, ಒಂದು ವಿಶ್ವಾಸ ತೋರಿಸೋರು, ಒಂದು ಕಾಳಜಿ ತೋರಿಸೋರು ಬಹುಶಃ ಯಾರೂ ಇರಲಿಕ್ಕಿಲ್ಲ. ಅಂತಹ ಒಂದು ಸಂದರ್ಭದಲ್ಲಿ ನಮಗೆ ತೀರಾ ಕಷ್ಟ ಬಂದಾಗ ಸಂಬಂಧಿಕರ ಸಹಾಯವಂತೂ ಖಂಡಿತವಾಗಿ ತೆಗೆದುಕೊಳ್ಬಾರ್ದು. ಯಾಕೆಂದರೆ ಮುಂದೆ ನಮ್ಮ ಜೊತೆ ಚೆನ್ನಾಗಿದ್ದು ಹಿಂದೆ ನಮ್ಮನ್ನು ಆಡಿಕೊಳ್ಳೋರೇ ಜಾಸ್ತಿ. ಎಷ್ಟೋ ಒಂದು ಜನರಿಗೆ ಇಂತಹ ಒಂದು ಅನುಭವ ಖಂಡಿತ ಆಗೇ ಆಗಿರುತ್ತೆ. ಅಂದರೆ ನಾವು ಕಷ್ಟ ಕಾಲದಲ್ಲಿ ಅವರು ನಮ್ಮವರು, ಸಂಬಂಧಿಕರು ಅಂತಹ ಒಂದು ಅಭಿಮಾನವಿಟ್ಕೊಂಡು ಅವರ ಹತ್ರ ಒಂದು ಸಹಾಯ ಕೇಳೋದಕ್ಕೆ ಹೊರಟು ಬಿಟ್ಟವಂದರೆ ಸಾಕು, ನಮ್ಮನ್ನು ಆಡ್ಕೊಂಡು ಬಿಡ್ತಾರೆ. ಯಾವತ್ತೂ ಸಂಬಂಧಿಕರು ನಮಗೆ ಕಷ್ಟ ಕಾಲದಲ್ಲಿ ಜೊತೆಯಾಗಿ ನಿಲ್ಲಲ್ಲ, ನಮಗೆ ಸಹಾಯ ಮಾಡಲ್ಲ. ಅಪ್ಪಿತಪ್ಪಿ ಅವರು ನಮಗೆ ಒಂದು ಸಹಾಯ ಮಾಡಿದರೂ ಕೂಡ ಆದರೆ ಒಂದು ಚುಚ್ಚು ಮಾತು, ನಮ್ಮನ್ನು ಕೀಳಾಗಿ ನೋಡೋದು, ಆ ರೀತಿಯಾಗಿ ಅವರು ಮಾಡ್ತಾನೆ ಇರ್ತಾರೆ. ಆ ರೀತಿ ಒಂದು ಮನಸ್ಸಲ್ಲಿ ಇದ್ದೇ ಇರುತ್ತೆ. ಹಾಗಾಗಿ ನಮಗೆ ಕಷ್ಟ ಬಂದಾಗ ನಾವು ಸಂಬಂಧಿಕರ ಹತ್ರ ನಾವಂತೂ ಸಹಾಯ ಕೇಳಲೇಬಾರ್ದು. ಇನ್ನು ನೆರೆಹೊರೆಯವರು, ನಮಗೆ ಒಂದು ವಿಷಯ ಗೊತ್ತಾ? ಸಂಬಂಧಕ್ಕಿಂತ ಹೆಚ್ಚಾಗಿ ನಮಗೆ ಆಪತ್ತಿಗೆ ಆಗುವವರು ನೆರೆಹೊರೆಯವರು ಸಹ ನಮಗೆ ಸಂಬಂಧಿಕರಿಗಿಂತ ಹೆಚ್ಚಾಗಿ ಸಹಾಯ ಮಾಡ್ತಾರೆ. ಎಲ್ಲರೂ ಅಂತಲ್ಲ, ಕೆಲವರು ಇರ್ತಾರೆ ನಮ್ಮನ್ನು ತುಚ್ಛವಾಗಿ ನೋಡೋರು ಇರ್ತಾರೆ. ಆದರೆ ಕೆಲವೊಂದು ನೆರೆಹೊರೆಯವರು ಯಾವ ರೀತಿ ಇರ್ತಾರೆ ಅಂದರೆ ತಮ್ಮ ಸಂಬಂಧಿಕರಿಗಿಂತನೂ ಹೆಚ್ಚಾಗಿ ನೋಡ್ಕೊಳ್ತಾರೆ. ಇನ್ನು ಅಕ್ಕ ತಮ್ಮ, ಒಡ ಹುಟ್ಟಿದವರು ಎಲ್ಲಿ ತನಕ ಸಹಾಯ ಮಾಡ್ತಾರೆ? ಅವರು ಒಂದು ಲೆವೆಲ್ಗೆ ಬರುವ ತನಕ, ಒಂದು ಹಂತಕ್ಕೆ ಬರುವ ತನಕ ನಮಗೆ ಸಹಾಯ ಮಾಡ್ತಾರೆ. ಹಾಗಾಗಿ ನಾವು ಯಾರ ಮೇಲೂ ಸಹ ಅತಿಯಾಗಿ ಒಂದು ಅವಲಂಬನೆ ಮಾಡಬಾರ್ದು, ಸ್ವಾವಲಂಬಿಗಳಾಗಿ ಇರಬೇಕು. ಯಾರನ್ನು ಸಹ ಅತಿಯಾಗಿ ನೆಚ್ಚಿಕೊಳ್ಳೋಕ್ಕೂ ಹೋಗಬಾರ್ದು. ಇನ್ನು ಸ್ನೇಹಿತರು ನಮಗೆ ಎಲ್ಲಿ ತನಕ ಸಹಾಯ ಮಾಡ್ತಾರೆ? ನಮಗೇನಾದರೂ ಕಷ್ಟ ಬಂತು ಅಂದಾಗ ದೂರ ಹೋಗೋ ಸ್ನೇಹಿತರೇ ಹೆಚ್ಚು. ಕಷ್ಟಕ್ಕೆ ಜೊತೆಯಾಗಿ ನಿಲ್ಲುವ ಸ್ನೇಹಿತರು ಇಲ್ಲ ಅಂತಲ್ಲ, ಇರ್ತಾರೆ. ಆದರೆ ಕಷ್ಟ ಬಂದಾಗ ದೂರ ತಳ್ಳುವ ಒಂದು ಸ್ನೇಹಿತರೇ ಜಾಸ್ತಿ. ಇವಾಗಿನ ಕಾಲದಲ್ಲಿ ಯಾರನ್ನು ನಂಬಬೇಕು, ಯಾರನ್ನು ನಂಬಬಾರ್ದು ಅಂತಲೇ ಗೊತ್ತಾಗಲ್ಲ. ಇಂತಹ ಒಂದು ಕಾಲದಲ್ಲಿ ಕೂಡ ನಿಷ್ಕಲ್ಮಶವಾದ ಒಂದು ಪ್ರೀತಿ ತೋರಿಸೋರು ಅಪ್ಪ ಅಮ್ಮ ಮಾತ್ರ. ಅಂತಹ ಪ್ರೀತಿನ ಯಾವತ್ತೂ ಕಳೆದುಕೊಳ್ಬೇಡಿ.